ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ರಾಜ್ಯ ಸಚಿವ ಸಂಪುಟ ಸಭೆ ಈಗ ತಾನೇ ಮುಗಿದಿದೆ। ಈ ಸಭೆಯಲ್ಲಿ ಕೋವಿಡ್ ಹಗರಣಗಳ ಬಗ್ಗೆ ಕಂಪ್ಲೀಟ್ ಆದಂತ ಚರ್ಚೆ, ಗಂಭೀರವಾದಂತ ಚರ್ಚೆ ಇಡೀ ಸಂಪುಟ ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಪ್ರತಿಧ್ವನಿಸಿದ್ದು ವಿಪಕ್ಷ ಬಿಜೆಪಿಯ ಕೋವಿಡ್ ಹಗರಣದ ವಿಚಾರ। ಯಾವುದೇ ಕಾರಣಕ್ಕೂ ಸಾಫ್ಟ್ ಕಾರ್ನರ್ ಬೇಡ, ಕ್ರಮ ಜರುಗಿಸಿ ಅಂತ ಸಚಿವ ಸಂಪುಟ ಸಭೆಯಲ್ಲಿ ಹಲವು ಸಚಿವರು ಒತ್ತಾಯ ಮಾಡಿದ್ರಂತೆ। ಮೈಕಲ್ ಡಿ ಕುನ್ನಾ ಮಧ್ಯಂತರ ವರದಿಯ ಬಗ್ಗೆ ಚರ್ಚೆ ಆಯಿತು। ಪಿಪಿಇ ಕಿಟ್ ಖರೀದಿಯಲ್ಲಿ ಅಕ್ರಮ ಎಸಗಿರೋದು ಸಾಬೀತಾಗಿದೆ ಅಂತ ಹೇಳಲಾಗ್ತಾ ಇದೆ। ಖಾಸಗಿ ಲ್ಯಾಬ್ಗಳಿಗೆ ನಿಯಮ ಬಾಹಿರವಾಗಿ ಹಣ ಸಂದಾಯ ಆಗಿದೆ, ಸಾವಿನ ಸಂಖ್ಯೆ ಸುಳ್ಳು ಮಾಹಿತಿಗೆ ಕೇಂದ್ರವೇ ಛೀಮಾರಿ ಹಾಕಿತ್ತು। ಹೀಗಾಗಿ ವಿಶೇಷ ತನಿಖಾ ತಂಡಕ್ಕೆ ಮುಖ್ಯಮಂತ್ರಿಗಳಿಗೆ ಸಚಿವರು ಮನವಿ ಮಾಡಿದ್ದಾರೆ। ಈ ಪ್ರಕರಣದಲ್ಲಿ ಸಮಗ್ರವಾದ ತನಿಖೆ ಆಗಬೇಕು ಅಂತ ಒತ್ತಾಯವನ್ನಿಟ್ಟಿದ್ದಾರೆ। ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಆಗಿರಲಿ ಅಥವಾ ಮಾಜಿ ಆರೋಗ್ಯ ಸಚಿವ ರಾಮುಲು ಆಗಿರಲಿ, ಸುಧಾಕರೇ ಇರಲಿ, ಅಕ್ರಮ ಎಸಗಿದ್ದಾರೆ। ಆ ಬಗ್ಗೆ ಅಧಿಕಾರಿಗಳು ಕೂಡ ಯಾರೇ ತಪ್ಪು ಮಾಡಿದ್ರು ಅವರಿಗೆ ಶಿಕ್ಷೆ ಆಗಬೇಕು। ಹೆಣಗಳ ಮೇಲೆ ಹಣ ಮಾಡಿದ್ದಾರೆ, ಉನ್ನತ ತನಿಖಾ ತಂಡವನ್ನು ರಚನೆ ಮಾಡಬೇಕು, ಈ ಪ್ರಕರಣದ ಸಮಗ್ರ ತನಿಖೆಗೆ ಆದೇಶ ಮಾಡಬೇಕು ಅಂತ ಸಚಿವರು ಸಲಹೆ ಕೊಟ್ಟಿದ್ದಾರೆ। ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಸರ್ಕಾರದ ಮೇಲೆ ಹೊಂದಾಣಿಕೆ ಆರೋಪ ಇದೆ, ನಮ್ಮವರು ಹೊಂದಾಣಿಕೆ ಮಾಡ್ತಿದ್ದಾರೆ, ಅವರ ಆರೋಪಗಳನ್ನು ಮುಚ್ಚಾಕೋದಕ್ಕೆ ಅಲ್ಲಿಂದಲ್ಲಿಗೆ ಒಳಗಿಂದೊಳಗೆ ಅಡ್ಜಸ್ಟ್ಮೆಂಟ್ ನಡೀತಿದೆ, ಆ ಆರೋಪಗಳು ನಮ್ಮ ಮೇಲೆ ಬರೋದು ಬೇಡ, ಸಾಫ್ಟ್ ಕಾರ್ನರ್ ಬೇಡ, ಉನ್ನತ ಮಟ್ಟದ ಒಂದು ತನಿಖೆ ಆಗಬೇಕು। ಯಾರೇ ತಪ್ಪು ಮಾಡಿರಲಿ, ಯಡಿಯೂರಪ್ಪನೇ ಇರಲಿ ಅಥವಾ ಆರೋಗ್ಯ ಸಚಿವರೇ ಇರಲಿ, ಸುಧಾಕರೇ ಇರಲಿ, ರಾಮುಲುವೇ ಇರಲಿ, ಯಾರೇ ಆಗಿದ್ರು ಅವರಿಗೆ ಶಿಕ್ಷೆ ಆಗಬೇಕು। ಹೆಣಗಳ ಮೇಲೆ ಹಣ ಮಾಡಿದ್ದಾರೆ, ಕೇಂದ್ರವೂ ಇವ್ರ ಮೇಲೆ ಛೀಮಾರಿ ಹಾಕಿತ್ತು, ನಿಯಮ ಬಾಹಿರವಾಗಿ ಹಣ ಸಂದಾಯ ಮಾಡಿದ್ದಾರೆ, ಪಿಪಿಇ ಕಿಟ್ ಖರೀದಿಯಲ್ಲಿ ಅಕ್ರಮ ಆಗಿರೋದು ಸಾಬೀತೆ ಆಗಿದೆ, 150 ಚಿಲ್ಲರೆ ಕೋಟಿಯನ್ನು ವಸೂಲಿ ಮಾಡಬೇಕು ಅಂತ ಕುನ್ನಾ ಅವರ ವರದಿ ಹೇಳುತ್ತೆ। ಹಾಗಾಗಿ ಸಾಫ್ಟ್ ಕಾರ್ನರ್ ತೋರಿಸೋದು ಬೇಡ, ಯಾರ ವಿರುದ್ಧವೂ ಸಾಫ್ಟ್ ಕಾರ್ನರ್ ತೋರಿಸದೆ ಈ ತನಿಖೆಯನ್ನು ಉನ್ನತ ಮಟ್ಟದಲ್ಲಿ ನಡೆಸಬೇಕು ಅನ್ನುವ ಒಕ್ಕೊರಲ ಒತ್ತಾಯವನ್ನು, ಮನವಿಯನ್ನು ಮುಖ್ಯಮಂತ್ರಿಗಳ ಮುಂದೆ ಇವತ್ತಿನ ಈ ಕ್ಯಾಬಿನೆಟ್ ಸಭೆಯಲ್ಲಿ ಇಡಲಾಗಿದೆ ಅನ್ನುವ ಇನ್ಸೈಡ್ ಡೀಟೇಲ್ ಲಭ್ಯ ಆಗಿದೆ। ಸಂಪುಟ ಸಭೆ ಇವತ್ತು ಬಹುತೇಕವಾಗಿ ಚರ್ಚೆ ಆಗಿದ್ದೆ ಇದೇ ವಿಚಾರ। ಬಹುತೇಕ ಸಂಪುಟ ಸಭೆಯ ಪ್ರಮುಖ ಅಂಶ, ಪ್ರಮುಖ ಅಜೆಂಡಾವೇ ಈ ಹಗರಣಗಳ ತನಿಖೆ। ಈಗಾಗಲೇ 23 ಹಗರಣಗಳ ತನಿಖೆ ನಡೆಸ್ತೀವಿ ಅಂತ ಅರ್ಧ ಪೇಜ್ ಅಡ್ವರ್ಟೈಸ್ಮೆಂಟ್ ಕೂಡ ಕಾಂಗ್ರೆಸ್ ಸರ್ಕಾರ ಕೊಟ್ಟಿತ್ತು। ಆ ನಡುವೆ ಈಗ ಈ ವಿಚಾರದಲ್ಲಿ ಕೋವಿಡ್ ಹಗರಣದಲ್ಲಿ ಒಂದು ಉನ್ನತ ಮಟ್ಟದ ಆಯೋಗ ರಚನೆ ಆಗಿದೆ, ಆಯೋಗದ ಮಧ್ಯಂತರ ವರದಿ ಸ್ವೀಕಾರ ಮಾಡಿದೆ ಸರ್ಕಾರ। ಈ ಮಧ್ಯಂತರ ವರದಿಯಲ್ಲಿ ಅಕ್ರಮ ಆಗಿದೆ ಅನ್ನೋದು ಬಹಳ ಸ್ಪಷ್ಟವಾಗಿದೆ, ಇನ್ನೂ ಕೂಡ ಫುಲ್ ರಿಪೋರ್ಟ್, ಕಂಪ್ಲೀಟ್ ಫೈನಲೈಸ್ಡ್ ರಿಪೋರ್ಟ್ ಬರೋದು ಬಾಕಿ ಇದೆ। ಆ ನಡುವೆನೇ ಇಷ್ಟೆಲ್ಲ ಆಗಿದೆ ಅಂತಂದರೆ ಉನ್ನತ ಮಟ್ಟದ ತನಿಖೆ ಮಾಡೋ ಅಗತ್ಯ ಇದೆ। ಸಾಫ್ಟ್ ಕಾರ್ನರ್ ತೋರಿಸಬೇಡಿ, ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು ಬೇಡ, ಬಿಜೆಪಿಯವರನ್ನು ತನಿಖೆಗೆ ಒಳಪಡಿಸಿ ಅಂತ ಸಚಿವ ಸಂಪುಟದಲ್ಲಿ ಬಹುತೇಕ ಸಚಿವರು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಇಟ್ಟಿದ್ದಾರೆ। ಆನಂದ್ ಬಗ್ಗೆ ಮಾಹಿತಿ ಕೊಡ್ತಾರೆ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ। ಆನಂದ್, ಈಗಾಗಲೇ ಬಹಳ ಪ್ರಮುಖವಾಗಿ ಕೇಳಿಬಂದಿರುವಂಥ ಆರೋಪ ಬಿಜೆಪಿ ಮೇಲೆ ಅಂತಂದ್ರೆ ಕೋವಿಡ್ ಹಗರಣ। ಕೋವಿಡ್ ಹಗರಣದಲ್ಲಿ ಸರ್ಕಾರ ಏನಾದರೂ ಒಂದು ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ಳೋ ಸಾಧ್ಯತೆ ಇವತ್ತಿನ ಸಚಿವ ಸಂಪುಟ ಸಭೆಯ ನಂತರ ಇದೆಯಾ? ಏನೇನು ಚರ್ಚೆ ಆಯ್ತು ಇವತ್ತಿನ ಸಂಪುಟ ಸಭೆಯಲ್ಲಿ ಆನಂದ್? ಪ್ರಮುಖವಾಗಿ ಕೋವಿಡ್ ಹಗರಣದ ವಿಚಾರವಾಗಿ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ಒಂದು ಚರ್ಚೆ ನಡೀತಾ ಇರತಕ್ಕಂಥದ್ದು। ಈ ಒಂದು ಹಗರಣದಲ್ಲಿ ಶ್ರೀರಾಮುಲು ಅವರು ಹಾಗೆ ಆಗಿನ ಸಿಎಂ ಆಗಿರ್ತಕ್ಕಂಥ ಯಡಿಯೂರಪ್ಪ ಅವರು ನೇರವಾಗಿ ಭಾಗಿಯಾಗಿದ್ದಾರೆ। ಸುಮಾರು 10 ಪಟ್ಟು ಹೆಚ್ಚು ಹಣವನ್ನ ಕೊಟ್ಟು ಪಿಪಿಇ ಕಿಟ್ಗಳನ್ನ ಖರೀದಿ ಮಾಡಿದ್ದಾರೆ। ಸುಮಾರು 14 ಕೋಟಿ ರೂಪಾಯಿಗೂ ಹೆಚ್ಚು ಹಣಕಾಸಿನ ಅವ್ಯವಹಾರ ಆಗಿದೆ। ಮತ್ತೆ ಅಸ್ತಿತ್ವದಲ್ಲಿ ಇರ್ತಕ್ಕಂಥ ಮತ್ತೆ ಮಾನ್ಯತೆ ಪಡೆಯದ ಕೆಲವೊಂದು ಲ್ಯಾಬ್ಗಳಿಗೆ ಆ ಒಂದು ಕೋವಿಡ್ ಪರಿಕರಗಳನ್ನ ಖರೀದಿ ಮಾಡೋದಕ್ಕೆ ಅನುಮತಿಯನ್ನ ಇಲ್ಲಿಗಾಲಾಗಿ ಕೊಟ್ಟಿದ್ದಾರೆ ಅನ್ನೋ ಒಂದು ಆರೋಪ ಇರ್ತಕ್ಕಂಥದ್ದು। ಈಗಾಗಲೇ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ಅವರು ಮಧ್ಯಂತರ ವರದಿಯನ್ನು ಕೂಡ ಸರ್ಕಾರಕ್ಕೆ ಸಲ್ಲಿಕೆಯನ್ನ ಮಾಡಿದ್ದಾರೆ। ಆ ಮಧ್ಯಂತರ ವರದಿಯಲ್ಲೂ ಕೂಡ ಯಡಿಯೂರಪ್ಪ ಮತ್ತೆ ಶ್ರೀರಾಮುಲು ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಬೇಕು ಅನ್ನೊಂದು ನಿಟ್ಟಿನಲ್ಲಿ ಅವರು ಶಿಫಾರಸನ್ನ ಮಾಡಿರ್ತಕ್ಕಂಥದ್ದು। ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಈ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು। ಯಡಿಯೂರಪ್ಪ ಮತ್ತೆ ಶ್ರೀರಾಮುಲು ಅಥವಾ ಅಧಿಕಾರಿಗಳು ಯಾರೇ ಇರ್ಲಿ, ಇವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಎಲ್ಲಾ ಸಚಿವರು ಕೂಡ ಒಕ್ಕರರ ಒಂದು ಸಲಹೆಯನ್ನ ಸಚಿವ ಸಂಪುಟದಲ್ಲಿ ಸಿಎಂ ಮುಂದೆ ವ್ಯಕ್ತಪಡಿಸಿರ್ತಕ್ಕಂಥದ್ದು। ಸಿಎಂ ಅವರು ಕೂಡ ಈಗ ಮಧ್ಯಂತರ ವರದಿ ಮೇಲೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಕೊಡಬಹುದಾ ಬೇಡವಾ ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡಬೇಕಾಗಿದೆ। ಹಾಗಾಗಿ ಕಾನೂನು ತಜ್ಞರ ಸಲಹೆಯನ್ನ ಪಡೆದುಕೊಂಡು ಮುಂದಿನ ಕ್ರಮವನ್ನ ತೆಗೆದುಕೊಳ್ಳೋಣ ಅನ್ನೊಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ। ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕ್ಯಾಬಿನೆಟ್ ಸಬ್ ಕಮಿಟಿಯನ್ನು ಕೂಡ ರಚನೆ ಮಾಡಿರ್ತಕ್ಕಂಥದ್ದು। ಈಗಾಗಲೇ ಆ ಕಮಿಟಿ ಒಂದು ಸಭೆಯನ್ನ ನಡೆಸಿ ಒಂದು ಚರ್ಚೆಯನ್ನ ಮಾಡಿದೆ, ಮತ್ತೊಂದು ಸಭೆಯನ್ನ ನಡೆಸಿ ಒಂದು ತೀರ್ಮಾನವನ್ನ ಮಾಡಿ ವರದಿಯನ್ನ ಕೊಡಿ, ಆಮೇಲೆ SIT ರಚನೆ ಮಾಡೋದ್ರ ಬಗ್ಗೆ ತೀರ್ಮಾನವನ್ನ ಮಾಡ್ತೀನಿ ಅನ್ನೋ ವಿಚಾರವನ್ನ
ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಯಡಿಯೂರಪ್ಪ ಈ ಒಂದು ಹಗರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಹೊಂದಾಣಿಕೆ ಪಾಲಿಟಿಕ್ಸ್ ಮಾಡ್ತಾ ಇದೆ ಅನ್ನೋದು ಆರೋಪಗಳು ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಯಾವುದೇ ರೀತಿಯ ಒಂದು ಹೊಂದಾಣಿಕೆ ಅಥವಾ ಬೇರೆ ರೀತಿಯ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬಾರ್ದು ಅಂತ ಸಚಿವರು ಕೂಡ ಸಿಎಂ ಅವರಿಗೆ ಮನವಿಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಈ ವಿಚಾರದಲ್ಲಿ ಕೋವಿಡ್ ನಲ್ಲಿ 106 ಕೋಟಿ ಹಗರಣ ಆಗಿದೆ. ಮಧ್ಯಂತರ ವರದಿಯಲ್ಲೂ ಕೂಡ ಇದ್ರ ಬಗ್ಗೆ ಉಲ್ಲೇಖ ಆಗಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಬಿಜೆಪಿ ನಾಯಕರು ಕೋವಿಡ್ ನಿಂದ ಸಾವನ್ನಪ್ಪಿರ್ತಕ್ಕಂಥ ಹೆಣಗಳ ಮೇಲೆ 106 ಕೋಟಿ ಹಣವನ್ನ ಮಾಡಿದರೆ ಕೇಂದ್ರ ಸರ್ಕಾರವೇ ಹೇಳಿದೆ, ರಾಜ್ಯ ಸರ್ಕಾರ ಸತ್ತವರ ಒಂದು ಸಂಖ್ಯೆಯನ್ನ ತಪ್ಪಾಗಿ ನಮೂದಿಸಿದೆ ಅಂತ ಚೀಮಾರಿ ಹಾಕಿತ್ತು. ಹಾಗಾಗಿ ಕೇಂದ್ರ ಸರ್ಕಾರದ ಒಂದು ವಿಚಾರವನ್ನು ಕೂಡ ನಾವು ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿದೆ. ಹಾಗಾಗಿ ಈ ವಿಚಾರದಲ್ಲಿ ಯಾವುದೇ ರೀತಿಯ ಒಂದು ಒತ್ತಡಕ್ಕೂ ಕೂಡ ಒಳಗಾಗೋದು ಬೇಡ, ಕೂಡಲೇ SIT ರಚನೆ ಮಾಡಬೇಕು ಅಂತ ಸಚಿವರು ಸಿಎಂಗೆ ಮನವಿಯನ್ನ ಮಾಡಿರ್ತಕ್ಕಂಥದ್ದು. ಸದ್ಯ ಈಗ ಮೈಕಲ್ ಡಿ ಕುರ್ರಾ ಅವರು ಇನ್ನೊಂದು 1.5 ತಿಂಗಳೊಳಗಡೆ ಪೂರ್ತಿ ಒಂದು ರಿಪೋರ್ಟ್ ಕೊಡ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಪೂರ್ತಿ ರಿಪೋರ್ಟ್ ಬಂದ ನಂತರವೇ SIT ತನಿಖೆಗೆ ಕೊಡ್ಬೇಕಾ ಅಥವಾ ಜುಡಿಷಿಯಲ್ ಈಗ ಮಧ್ಯಂತರ ವರದಿ ಏನ್ ಬಂದಿದೆ ಆ ಮಧ್ಯಂತರ ವರದಿ ಮೇಲೆ ಎನ್ಕ್ವೈರಿಗೆ ಆರ್ಡರ್ ಮಾಡ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಕಾನೂನು ತಜ್ಞರ ಜೊತೆ ಒಂದು ಚರ್ಚೆ ಮಾಡಿ ತೀರ್ಮಾನವನ್ನ ಕೈಗೊಳ್ತಕ್ಕಂಥ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಕೋವಿಡ್ ಪ್ರಕರಣದಲ್ಲಿ ಯಾವುದೇ ರೀತಿಯ ಒಂದು ರಾಜಕೀಯ ಅಥವಾ ಒತ್ತಡಕ್ಕೆ ಒಳಗಾಗದೆ ಕಟ್ಟುನಿಟ್ಟಿನ ಕ್ರಮವನ್ನ ಜರುಗಿಸೋದಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಎಲ್ಲಾ ಸಚಿವರು ಕೂಡ ಸಿಎಂ ಅವರಿಗೆ ಇದೇ ಮನವಿಯನ್ನ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ SIT ರಚನೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಆ ಪ್ರಕರಣದಲ್ಲೂ ಕೂಡ ಯಡಿಯೂರಪ್ಪ ಮತ್ತೆ ಶ್ರೀರಾಮುಲು ಅವರಿಗೆ ಸಂಕಷ್ಟ ಎದುರಾಗ್ತಕ್ಕಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಪ್ರಣೋದ್. ರೈಟ್, ಓಕೆ, ಥ್ಯಾಂಕ್ ಯು ಆನಂದ್ ಮಾಹಿತಿಗೆ.